ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು ಸಂಜೆಯಿಂದಲೇ ತಾತ್ಕಾಲಿಕ ಗೇಟ್ ಅಳವಡಿಸೋ ಕಾರ್ಯ ಆರಂಭ ಆಗುತ್ತೆ. 5 ಪ್ರತ್ಯೇಕ ಪ್ಲೇಟ್ಗಳನ್ನು ತಂದು ಅಳವಡಿಸಲಾಗುತ್ತೆ. ಡ್ಯಾಂ ಅಸ್ತಿತ್ವಕ್ಕೆ ಧಕ್ಕೆ ಬರದಂತೆ ಗೇಟ್ ಅಳವಡಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ಕ್ರಸ್ಟ್ ಗೇಟ್ ಅಳವಡಿಸೋ ಹಿನ್ನೆಲೆಯಲ್ಲಿ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ತಂಡಗಳು ಸ್ಥಳದಲ್ಲಿ ಬೀಡು ಬಿಟ್ಟಿವೆ. ಸಿಬ್ಬಂದಿ ಜಾಕೆಟ್, ಹಗ್ಗ ಸೇರಿದಾಗೆ ಅನೇಕ ಸಾಮಗ್ರಿಗಳನ್ನು ತಂದಿದ್ದಾರೆ. ಅವಶ್ಯಕತೆ ಬಿದ್ದರೆ ಡ್ಯಾಂಗೆ ಇಳಿಯೋಕ್ಕೂ ರಕ್ಷಣಾ ತಂಡಗಳು ಸಿದ್ಧತೆ ಮಾಡಿಕೊಂಡಿವೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ರಾಯಚೂರಿನ ರೈತರು ಕೆಂಡಾಮಂಡಲರಾಗಿದ್ದಾರೆ. ಕಳೆದ ವರ್ಷವೇ ರಾಯಚೂರಿನ ರಾಜ್ಯ ರೈತ ಸಂಘ ಟಿಬಿ ಡ್ಯಾಂ ಹಾಗೂ ನಾರಾಯಣಪುರ ಡ್ಯಾಂ ಸಮಸ್ಯೆಗಳ ಬಗ್ಗೆ ಸಭೆ ಕರೆಯುವಂತೆ ಮನವಿ ಮಾಡಿತ್ತು. ಈ ಬಗ್ಗೆ ಡಿಸಿಎಂ ಡಿಕೆ ಸರಿಯಾಗಿ ಸ್ಪಂದಿಸಿರಲಿಲ್ಲ ಅಂತ ಆರೋಪಿಸಿದ್ದಾರೆ. ಕೋರ್ಟ್ನಲ್ಲಿ ಮೂಡಾ ಕೇಸ್ ವಿಚಾರಣೆ ನಡೆಯುವ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ ಏನು ನಿರ್ಧಾರ ಮಾಡುತ್ತೆ ನೋಡೋಣ. ಕೋರ್ಟ್ ನಿರ್ಣಯ ನೋಡಿ ರಾಜ್ಯಪಾಲರು ನಿರ್ಧರಿಸಲಿ. ಅವರು ಕಾದು ನೋಡ್ತಿದ್ದಾರೆ, ನಾವು ಕಾದು ನೋಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಹಾಗೆ ಅಬ್ರಹಾಂ ದೂರನ್ನ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮೆರಿಟ್ ಮೇಲೂ ಕೂಡ 2 ದೂರನ್ನ ಪರಿಗಣಿಸುವ ಅಂಶಗಳು ಇಲ್ಲ. ಹೀಗಾಗಿ ಕೋರ್ಟ್ ತೀರ್ಮಾನದ ಮೇಲೆ ಮುಂದಿನ ಹೋರಾಟ ರೂಪಿಸಬೇಕಾಗುತ್ತೆ ಅಂದಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ಸ್ಥಿತಿ ಇದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಆಡಿದ್ದಾರೆ. ಬಿಜೆಪಿಗರೇ ವಿಜಯೇಂದ್ರ ಅಶೋಕ್ ನಾಯಕತ್ವವನ್ನು ಒಪ್ತಾ ಇಲ್ಲ. ಬಿಜೆಪಿ ನಾಯಕರು ದೆಹಲಿ ಚಲೋ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಲೇವಡಿ ಮಾಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ಗೆ ಅವರದ್ದೇ ಆದ ಬೆಂಬಲಿಗರಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಅಭ್ಯರ್ಥಿ ಬಗ್ಗೆ 2 ಪಕ್ಷಗಳ ವರಿಷ್ಠರು ಚರ್ಚಿಸಿ ತೀರ್ಮಾನಿಸುತ್ತಾರೆ. ಚನ್ನಪಟ್ಟಣ ಜೆಡಿಎಸ್ ಗೆದ್ದ ಕ್ಷೇತ್ರ, ಹಾಗಾಗಿ ಸಮಾಧಾನದಿಂದ ಇರಬೇಕಾಗಿದೆ ಅಂತ ಹೇಳಿದ್ದಾರೆ. ಪಿಎಸ್ಐ ಪರಶುರಾಮ್ ಸಾವಿನ ಕೇಸ್ನಲ್ಲಿರುವಂತಹ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಲಾಗಿದೆ. ಯಾದಗಿರಿಯಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಶಾಸಕ ಚೆನ್ನಾರೆಡ್ಡಿ ಹಾಗೆ ಅವರ ಪುತ್ರನನ್ನ ಬಂಧಿಸುವಂತೆ ಒತ್ತಾಯಿಸಿವೆ. ಇನ್ನು ಪ್ರತಿಭಟನೆಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಾಗೆ ಅನೇಕರು ಭಾಗವಹಿಸಿದ್ದರು. ದರ್ಶನ್ ಸೇರಿ 6 ಆರೋಪಿಗಳ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಗುರುತು ಪತ್ತೆಯಾಗಿದೆ. ಎಫ್ಎಸ್ಎಲ್ ವರದಿ ಮಾಹಿತಿ ಟಿವಿ9ಗೆ ಲಭ್ಯ ಆಗಿದೆ. ಕೃತ್ಯ ನಡೆದ ಸ್ಥಳದಲ್ಲಿ ಸಿಕ್ಕಂತ ದೊಣ್ಣೆ ಹಾಗೂ ಬೆಲ್ಟ್ನಲ್ಲೂ ರಕ್ತದ ಕಲೆಗಳು ಸಿಕ್ಕಿದೆ. ಸಿಸಿಟಿವಿ ಡಿವಿಆರ್ಗಳನ್ನು ರಿಟ್ರೀವ್ ಮಾಡಲಾಗಿದೆ. ಆರೋಪಿಗಳು ಪಟ್ಟಣಗೆರೆ ಶೆಡ್ಗೆ ಬಂದು ಹೋಗಿರುವ ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ಪಾರ್ಟಿ ಮಾಡಿರುವ ವಿಡಿಯೋ ಸೆರೆಯಾಗಿದೆ. ಪೊಲೀಸರು ಅನೇಕ ವರದಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರಿ ಕಚೇರಿಗಾಗಿ ಕಾಂಗ್ರೆಸ್ ಶಾಸಕ ಹಾಗೂ ಎಂಎಲ್ಸಿ ನಡುವೆ ಜಟಾಪಟಿ ನಡೀತಾ ಇದೆ. ಸಿಂಧನೂರು ಪಟ್ಟಣದ ಕಾಡಾ ಕಚೇರಿಗೆ ಇಬ್ಬರು ನಾಯಕರ ಬೆಂಬಲಿಗರು 2 ಪ್ರತ್ಯೇಕ ಬೀಗ ಜಡಿದಿದ್ದಾರೆ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಬಸನಗೌಡ ಬಾದರ್ಲಿ ನಡುವೆ ಫೈಟ್ ನಡೀತಾ ಇದೆ. ಇದರಿಂದ ಸಾರ್ವಜನಿಕರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ವಿಚಾರವಾಗಿ ಕೋಲಾರ ಡಿಸಿ ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ. ಮರು ಎಣಿಕೆಗೆ ಹೈಕೋರ್ಟ್ ಸಾಕ್ಷಿ ಕೇಳಿತ್ತು. ಹೀಗಾಗಿ ದಾಖಲಾತಿಗಾಗಿ ಇವಿಎಂ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಾಗಿದೆ. ಇವಿಎಂ ಕೊಠಡಿ ಒಳಗೆ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಹಾಗೆ ಅಭ್ಯರ್ಥಿಗಳು ಮಾತ್ರ ಪ್ರವೇಶಿಸಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಾವೇರಿ ಜಿಲ್ಲೆ ಜೀವನಾಡಿ ಯುಟಿಪಿ ಕಾಲುವೆ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಕಾಲುವೆಗೆ ಹಾಕಿರುವಂತಹ ಸಿಮೆಂಟ್ ಕಿತ್ಕೊಂಡು ಹೋಗಿದ್ದು ಮುಳ್ಳುಗಂಟಿ ಬೆಳೆದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಇನ್ನು ತಾಲೂಕಿನ ಜನ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಗಾಂಜಾ ಮಾರಾಟ ಮಾಡ್ತಾ ಇದ್ದ 9 ಆರೋಪಿಗಳನ್ನ ಹಳೆ ಹುಬ್ಬಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 1,25,000 ಮೌಲ್ಯದ ಗಾಂಜಾ, ಮೊಬೈಲ್, ನಗದನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಬಂಧಿತರು ಮೀರಜ್ನಿಂದ ಗಾಂಜಾ ತಂದು ಮಾರಾಟ ಮಾಡ್ತಾ ಇದ್ರು. ಹರ್ ಘರ್ ತಿರಂಗ ಅಭಿಯಾನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ವಸಂತನಗರ ಮಂಡಲದ ಬೂತ್ ನಂಬರ್ 44ರಲ್ಲಿ ಚಾಲನೆ ನೀಡಲಾಗಿದೆ. ಬಿಜೆಪಿ ಮುಖಂಡ ಎಂ ಸಾಗರ್ ಮನೆ ಮೇಲೆ ಧ್ವಜ ಹಾರಿಸಲಾಯಿತು. ಈ ವೇಳೆ ಬಿಜೆಪಿ ಸಂಸದ ಪಿಸಿ ಮೋಹನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು, ಸಿಬ್ಬಂದಿ ಇಲ್ಲದೆ ರೋಗಿಗಳು ಪರದಾಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಚೀಲೂರಿನ ಕೇಂದ್ರ ಅವ್ಯವಸ್ಥೆಯ ಆಗರಾಗಿದೆ. ರೋಗಿಗಳ ನರಳಾಟದ ವಿಡಿಯೋ ಮಾಡಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. 20ಕ್ಕೂ ಹೆಚ್ಚು ಹಳ್ಳಿಗಳ ರೋಗಿಗಳು ಬರೋ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆನೇ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ತುಮಕೂರಿನಲ್ಲಿ ಮದುವೆಯಾಗದ ಅವಿವಾಹಿತ ಯುವಕರನ್ನೇ ಟಾರ್ಗೆಟ್ ಮಾಡಿ ದೋಚುತ್ತಿದ್ದಂಥ ಖತರ್ನಾಕ್ ಗ್ಯಾಂಗ್ ಒಂದು ಲಾಕ್ ಆಗಿದೆ. ಹೆಣ್ಣು ಸಿಗದೆ ನೊಂದಿರುವ ಅವಿವಾಹಿತ ಯುವಕರನ್ನ ಪರಿಚಯ ಮಾಡಿಕೊಳ್ಳುವಂಥ ಗ್ಯಾಂಗ್ ಮದುವೆಗೆ ಹುಡುಗಿಯನ್ನ ತನ್ನದೇ ತಂಡದ ಸದಸ್ಯರನ್ನೇ ಹುಡುಗಿ ಅಂತೇಳಿ ತೋರಿಸ್ತಾರೆ. ಮದುವೆ ಬಳಿಕ ಮದುಮಗಳು ಮದುಮಗನ ಮನೆಯಿಂದ ಚಿನ್ನ ಹಾಗೆ ಹಣದ ಜೊತೆ ಪರಾರಿ ಆಗ್ತಾಳೆ. ಹೀಗೆ ಯುವತಿಯನ್ನ ಹುಡುಕ್ತಾ ಹುಬ್ಬಳ್ಳಿಗೆ ಹೋದಾಗ ಖತರ್ನಾಕ್ ಗ್ಯಾಂಗ್ನ ಅಸಲಿಯತ್ತು ಬಯಲಾಗಿದೆ. ಹೆಣ್ಣು ಸಿಗದೆ ನೊಂದಿದ್ದ ದಯಾನಂದ ಮೂರ್ತಿ ಅನ್ನೋರಿಗೂ ಈ ಖತರ್ನಾಕ್ ಗ್ಯಾಂಗ್ ಮದುವೆ ಆಸೆ ತೋರಿಸಿ ಮೋಸ ಮಾಡಿತ್ತು. ಬ್ರೋಕರ್ ಲಕ್ಷ್ಮಿ ಎಂಬಾಕೆ ದಯಾನಂದ ಮೂರ್ತಿಗೆ ಕೋಮಲ ಅನ್ನೋ ಹೆಸರಿನ ಯುವತಿಯ ಫೋಟೋ ತೋರಿಸಿದ್ರು. ದಿಢೀರ್ ಮದುವೆಗೆ ಒಪ್ಕೊಂಡ ದಯಾನಂದ ಮೂರ್ತಿ ಸ್ವಗ್ರಾಮದಲ್ಲೇ ಭರ್ಜರಿ ಮದುವೆ ಮಾಡಿ ಹೆಣ್ಣಿಗೆ ಚಿನ್ನದ ಸರ, ತಾಳಿ, ಕಿವಿಗೆ ಓಲೆ ನೀಡಿದ್ರು. ಬ್ರೋಕರ್ಗೂ 1.5 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ರು. ಆದರೆ ಮದುವೆ ಬಳಿಕ ಮದುಮಗಳು ಕಾಣೆಯಾಗಿದ್ಲು. ಸದ್ಯ ಆ ತಂಡ ಲಾಕ್ ಆಗಿದೆ.
ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಪೋಸ್ಟ್ಮಾರ್ಟಂ ವರದಿಯಲ್ಲಿ ಭಯಾನಕ ಸತ್ಯ ಬಯಲಾಗಿದೆ. ಬಾಯಿ ಮುಚ್ಚಿ ಗೋಡೆಗೆ ತಲೆಯನ್ನು ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿರುವ ವಿಚಾರ ಹೊರಬಿದ್ದಿದೆ. ಗುಪ್ತಾಂಗ, ಕಣ್ಣು, ಬಾಯಿ, ಮುಖದಲ್ಲಿ ರಕ್ತಸ್ರಾವ ಆಗಿರೋದು ಪತ್ತೆಯಾಗಿದೆ. ಹೊಟ್ಟೆಯಲ್ಲಿ ಗಾಯದ ಗುರುತಿದೆ. ಇಷ್ಟಲ್ಲದೆ ಎಡಗಾಲು, ಕುತ್ತಿಗೆ, ಬಲಗೈ ಬೆರಳು, ತುಟಿಗೂ ಕೂಡ ಗಾಯಗಳಾಗಿದೆ. ಕೋಲ್ಕತ್ತಾದ ವೈದ್ಯ ಅತ್ಯಾಚಾರ ಹಾಗೆ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಪ್ರತಿಭಟಿಸಲಾಗ್ತಾ ಇದೆ. ದೆಹಲಿ ಸೇರಿದ ಹಾಗೆ ಹಲವೆಡೆ ವೈದ್ಯರು ಪ್ರತಿಭಟನೆಗೆ ಇಳಿದಿದ್ದಾರೆ. ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ 300ಕ್ಕೂ ಹೆಚ್ಚು ವೈದ್ಯರು ಪ್ರತಿಭಟಿಸಿದ್ರು. ಆಸ್ಪತ್ರೆ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಕೋಲ್ಕತ್ತಾದಲ್ಲಿ ಇವತ್ತು ಮುಂದುವರೆದಿದೆ ವೈದ್ಯರ ಪ್ರತಿಭಟನೆ ಹಿನ್ನೆಲೆ OPD ಸೇವೆಗಳು ಬಂದ್ ಆಗಿದೆ. ಎಲ್ಲ ಆಸ್ಪತ್ರೆಗಳ ವೈದ್ಯಕೀಯ ಸೇವೆಯಲ್ಲಿ ಏರುಪೇರಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ ವೈದ್ಯ ವಿದ್ಯಾರ್ಥಿಗಳ ಧರಣಿ ಮುಂದುವರೆದಿದೆ.